ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಈಗ ಇರುವುದು ನವಗ್ರಹಗಳು ಎಂದು ಕಾರ್ತಿಕ್ಗೆ ಶನಿ ಪಟ್ಟ ಸಿಕ್ಕಿದ್ದು ಯಾರಿಗೆ? ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದಲೂ ಅನ್ಯೋನ್ಯವಾಗಿದ್ದ ಸಂಗೀತ ಶೃಂಗೇರಿ ಮತ್ತು ಕಾರ್ತಿಕ್ ಮಹೇಶ್ ಈಚೆಗೆ ಕಿತ್ತಾಡಿಕೊಳ್ಳುತ್ತಿದ್ದಾರೆ. ಇಬ್ಬರ ಮಧ್ಯೆ ವಾಕ್ಸಮರ ಆರಂಭವಾಗಿದೆ. ಸದ್ಯ ಮನೆಯೊಳಗೆ 9 ಮಂದಿ ಸದಸ್ಯರಿರುವುದರಿಂದ ಎಲ್ಲರನ್ನೂ ನವಗ್ರಹಗಳಿಗೆ ಹೋಲಿಸಲಾಗಿದೆ. ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಶನಿ ಪಟ್ಟ ಯಾರಿಗೆ ಸಿಕ್ಕಿದೆ? ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಈಗ ಉಳಿದಿರುವುದು 9 ಮಂದಿ ಸ್ಪರ್ಧಿಗಳು ಮಾತ್ರ. ಬಿಗ್ ಬಾಸ್ ಮನೆಯಲ್ಲಿ ನಡೆಯಿತು ನವಗ್ರಹಗಳ ಬಗ್ಗೆ ಚರ್ಚೆ. ಆ ನವಗ್ರಹಗಳಲ್ಲಿ ಶನಿ ಪಟ್ಟ ಸಿಕ್ಕಿದ್ದು ಯಾರಿಗೆ? ಮತ್ತು ಬಿಗ್ ಬಾಸ್ ಕನ್ನಡ 10 ಫಿನಾಲೆಗೆ ಹತ್ತಿರವಾಗುತ್ತಿದ್ದಂತೆ ಮನೆ ಸದಸ್ಯರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಫಿನಾಲೆಗೆ ಕೆಲವು ದಿನಗಳು ಬಾಕಿ ಇರುವಾಗ ಸದ್ಯ ಮನೆಯೊಳಗೆ 9 ಮಂದಿ ಮಾತ್ರ ಇದ್ದಾರೆ. ಅವರುಗಳನ್ನು ಈಗ ನವಗ್ರಹಗಳಿಗೆ ಹೋಲಿಕೆ ಮಾಡಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಶನಿ ಯಾರು ಎಂಬ ಹೆಚ್ಚು ಪ್ರಶ್ನೆ ಏರಿಯಾದಲ್ಲಿ ಕಾರ್ತಿಕ್, ತನಿಷಾ, ವರ್ತೂರು ಸಂತೋಷ್ ಅವರು ಮಾತ್ರ ಇದ್ದರು. ಆಗ ಮನೆಯೊಳಗೆ ಇರುವುದು 9 ಮಂದಿ ಎಂಬುದನ್ನು ಅರಿತ ಕಾರ್ತಿಕ್ ಆ ಟಾಪಿಕ್ ಅನ್ನು ಚರ್ಚೆ ಮಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ನವಗ್ರಹಗಳು ನಿಮ್ಮ ಅನಿಸಿಕೆ ಏನೆಂದು ಕೇಳಿದ್ದಾರೆ. ಆಗ ಸಂತೋಷ್ ಅವರು, ನಿಜವಾಗಿಯೂ ನವಗ್ರಹಗಳಿಗೆ ಇರೋದು ಶನಿ ಯಾರು? ಅಯ್ಯಯ್ಯಪ್ಪ, ಶನಿ ಪಟ್ಟ ವಿನಯ್ಗೆ ಸಿಕ್ಕಿತಾ? ಆಮೇಲೆ 2ನೇ ಶನಿ ನಮ್ರತಾ, 3ನೇ ಶನಿ ಸಂಗೀತ. ಕಾರ್ತಿಕ್ ಅವರು ನನಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ. ಅಂದರೆ ಸಂಗೀತ ಅವರು ಒಬ್ಬರ ಮೇಲೆ ಪ್ರಭಾವ ಬೀರಿದರೆ ಅದು ಪಕ್ಕಾ ಬೀರುತ್ತದೆ. ನೀನು ಹೇಳು, ನಿನ್ನ ಪ್ರಕಾರ ಯಾರು ಎಂದು ಕೇಳಿದ್ದಾರೆ. ಬಿಗ್ ಬಾಸ್ ಮನೆಯ ಶನಿ ಅಂದರೆ ಪ್ರಭಾವ ಬೀರೋರು ಮಾತ್ರ ಸಂಗೀತ ಎಂದು ಹೇಳಿದ್ದಾರೆ. ಸಂಗೀತ ಇಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ದಾಳೋ ಇಲ್ವೋ, ಬಟ್ ವಿನಯ್ ಬೀರಿರೋದು ಇನ್ನೂ ಬೀಸ್ತಾನೆ ಇದೆ. ಇವಾಗ ಬೀರೋದಕ್ಕೆ ಅವನ ಹತ್ರ ಏನಿದೆ? ಈ ರೀತಿಯಾಗಿ ಮೂವರು ಚರ್ಚೆ ಮಾಡಿದ್ದಾರೆ. ಇದರ ಬಗ್ಗೆ ಪೂರ್ಣ ಚರ್ಚೆಯನ್ನು ಇಂದಿನ ಎಪಿಸೋಡ್ನಲ್ಲಿ ಗೊತ್ತಾಗಲಿದೆ. ಅಂದ ಹಾಗೆ ಸಂಗೀತ ಅವರನ್ನು ಶನಿ ಎಂದು ಕಾರ್ತಿಕ್ ಕರೆಯುವುದಕ್ಕೂ ಕಾರಣ ಇದೆ. ಯಾಕೆಂದರೆ ಅವರಿಬ್ಬರು ಪುನಃ ಜಗಳ ಮಾಡಿಕೊಂಡಿದ್ದಾರೆ. ನಾಮಿನೇಷನ್ ವಿಚಾರದಲ್ಲೂ ಈ ಜಗಳ ನಡೆದಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.